This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಜಾಬ್ಸ್ ಮೋಟಿವೇಶನ್. ಗೈಸ್, ಇವತ್ತಿನ ವಿಡಿಯೋಲಿ ಟಾಪ್ MNC ಕಂಪ್ನಿ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ಬಿಟ್ಟಿದ್ದಾರೆ ಗೈಸ್. ಈ ಕಂಪ್ನಿಯಲ್ಲಿ ಏನಾದರೂ ಕೆಲಸ ಸಿಕ್ಕಿದ್ರೆ ಒಳ್ಳೆ ಕೆರಿಯರ್ ಗ್ರೋತ್ ಆಪರ್ಚುನಿಟಿ ಅನ್ನೋದೇ ಇರುತ್ತೆ ಅಂತಲೇ ಹೇಳ್ಬೋದು ಗೈಸ್. ಯಾಕಂದರೆ MNC ಕಂಪ್ನಿ ಆಗಿರೋ ಕಾರಣ ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ನಮಗೆ ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಒಳ್ಳೆ ಅಟ್ರಾಕ್ಟಿವ್ ಪ್ಯಾಕೇಜ್ ಅನ್ನೋದು ಇರುತ್ತೆ ಗೈಸ್. ಒಳ್ಳೆ ಸ್ಯಾಲ್ರಿ ಅನ್ನೋದು ನೀವು ತೊಗೋಬೋದು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಅಷ್ಟೇ ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರೋ ಮಾಹಿತಿ ಅನ್ನೋದು ಬಿಡ್ತಿಲ್ಲ ಗೈಸ್. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಅನ್ನೋದು ಮಾಹಿತಿ ಅನ್ನೋದು ನಿಮಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಮತ್ತು ನಿಮ್ಗೆ ಏನಾದರೂ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂತರ ನನಗೆ ಸ್ಕ್ರೀನ್ಶಾಟ್ಸ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಗೈಸ್. ಓಕೆ, ಅದೇ ರೀತಿ ನೀವು ಯಾವುದೇ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವರ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ರೆಸ್ಯೂಮ್ ಅನ್ನೋದು ಪ್ರಿಪೇರ್ ಮಾಡಿಕೊಂಡು ನಂತರ ನೀವು ಅಪ್ಲೈ ಮಾಡಿದ್ರೆ ಮಾತ್ರ ನಿಮ್ಮ ಪ್ರೊಫೈಲ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗುತ್ತೆ. ಒಂದೇ ರೆಸ್ಯೂಮ್ನ ಇಟ್ಕೊಂಡು ಎಲ್ಲ ಜಾಬ್ಸ್ಗೆ ಅಪ್ಲೈ ಮಾಡಿದ್ರೆ ಕಷ್ಟ ಆಗುತ್ತೆ ಗೈಸ್. ಸೊ ನಿಮ್ಮ ರೆಸ್ಯೂಮ್ ಅನ್ನೋದು ಸ್ವಲ್ಪ ಎಡಿಟ್ ಮಾಡಿಕೊಂಡು ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಗೈಸ್. ಓಕೆ, ತಡೆ ಮಾಡಿದರೆ ವಿಡಿಯೋನ ಶುರು ಮಾಡ್ತೀನಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ ಪರ್ಸನಲಾಗಿ ಸಹ ಶೇರ್ ಮಾಡ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ, ಇದು ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಜಾಬ್. ಇಲ್ಲಿ ಚೆಕ್ ಮಾಡ್ಕೋಬೋದು ಗೈಸ್ ನೀವು. ಓಕೆ, ನೀವು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಓಕೆ, ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಮಗೆ ಫುಲ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಇಲ್ಲಿ ಅಪ್ಲೈ ನಾವು ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆಗೆ ಇಲ್ಲಿ ನೋಡ್ಬೋದು ನೆಸ್ಟೆಲ್ ಗುಡ್ ಫುಡ್ ಗುಡ್ ಲೈಫ್ ಅಂತ ಅವರ ಕಂಪ್ನಿ ಲೋಗೋ ಸಹ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಓಕೆ, ಮತ್ತು ಈ ಕಂಪ್ನಿ ಯಾವ ಕಂಪ್ನೀಸ್ ಜೊತೆ ಟೈಡಪ್ ಆಗಿದೆ ಎಲ್ಲ ಕ್ಲಿಯರಾಗಿ ಅವರ ಕಂಪ್ನಿ ಡೀಟೇಲ್ಸ್ ಅನ್ನೋದು ಫುಲ್ ಕೊಟ್ಟಿದ್ದಾರೆ. ಇವರು ಯಾವ ರೋಲ್ಗೆ ಹೈರ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು ಸೇಲ್ಸ್ ಟ್ರೈನಿ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಿದ್ದಾರೆ ಗೈಸ್. ಪೊಸಿಷನ್ ಸ್ನ್ಯಾಪ್ಶಾಟಲ್ಲಿ ನೋಡ್ಬೋದು, ನೆಸ್ಟ್ ಟ್ಯಾಲೆಂಟ್ ಈಸ್ ಎ ಫಾಸ್ಟ್ ಟ್ರ್ಯಾಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಚ್ ಫೋಕಸಸ್ ಆನ್ ನರ್ಚರಿಂಗ್ ಫ್ಯೂಚರ್ ಲೀಡರ್ಸ್ ಅಕ್ರಾಸ್ ದ ಕೀ ಬಿಸ್ನೆಸ್ ಏರಿಯಾಸ್ ಆಫ್ ನೆಸ್ಟಲ್ ಮಿಡಿಲ್ ಈಸ್ಟ್ ಆ್ಯಂಡ್ ನಾರ್ತ್ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಈ ಕಂಪ್ನಿ ಎಲ್ಲೆಲ್ಲ ನಡೀತಿದೆ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಅವರ ಬಿಸ್ನೆಸ್ ಏರಿಯಾಸ್ ಬಂದುಬಿಟ್ಟು ಮಿಡಿಲ್ ಈಸ್ಟ್ ಅಂತೆ ಮತ್ತು ನಾರ್ತ್ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಆ್ಯಸ್ ಎನ್ ಯಂಗ್ ಗ್ರ್ಯಾಜುಯೇಟ್ ಅಂದರೆ ಗ್ರ್ಯಾಜುಯೇಟ್ ಆಗಿ ನೀವು ಏನು ಕೆಲಸ ಮಾಡಬೇಕಂತೆ, ಏನಾದರೂ ಈ ಕೆಲಸದಲ್ಲಿ ಏನಾದರೂ ನೀವು ಜಾಯಿನ್ ಆದರೆ ನೀವು ತುಂಬ ಆಪರ್ಚುನಿಟೀಸ್ ಅನ್ನೋದು ಗೈನ್ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಒಳ್ಳೆ ಗ್ರೋತ್ ಅನ್ನೋದು ಇರುತ್ತಂತೆ. ವರ್ಕ್ ಆನ್ ಇಂಪ್ಯಾಕ್ಟ್ಫುಲ್ ಪ್ರಾಜೆಕ್ಟ್ಸ್ ಟು ದಟ್ ಇಂಪ್ರೂವ್ ಲೈವ್ಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಫೋಕಸ್ ಆಫ್ ಇನೋವೇಷನ್, ಡೈವರ್ಸಿಟಿ, ಸಸ್ಟೈನಬಿಲಿಟಿ ಎಲ್ಲ ನಿಮ್ಮದು ಇಂಪ್ರೂವ್ ಆಗುತ್ತೆ. ಸಪೋರ್ಟಿವ್ ವರ್ಕ್ ಎನ್ವಿರಾನ್ಮೆಂಟ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ವೇರ್ ಯುವರ್ ಐಡಿಯಾಸ್ ಆ್ಯಂಡ್ ಟ್ಯಾಲೆಂಟ್ಸ್ ಆರ್ ವ್ಯಾಲ್ಯೂಡ್ ಅಂದರೆ ತುಂಬ ವ್ಯಾಲ್ಯೂ ಅನ್ನೋದು ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಇನ್ನು ಕ್ಲಿಯರಾಗಿ ನೀವು ಓದ್ಕೋಬೋದು. ನಾನು ರೋಲ್ ಏನಾಗಿರುತ್ತೆ, ನೀವು ಕೆಲಸ ಏನು ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಸ್ ಇನ್ ಎ ಸೇಲ್ಸ್ ಗ್ರ್ಯಾಜುಯೇಷನ್ ಟ್ರೈನಿ ಯು ವಿಲ್ ಎಂಬಾರ್ಕ್ ಇನ್ ಎನ್ ಇಮ್ಮೆರ್ಸಿವ್ ಜರ್ನಿ ಇನ್ ಟು ಅವರ್ ಕ್ಯಾಟಗರೀಸ್ ಅಟ್ ನೆಸ್ಟಲ್ ವಿತ್ ಗೈಡೆನ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್. ಯು ವಿಲ್ ಗೈನ್ ಇನ್ವ್ಯಾಲ್ಯೂಬಲ್ ಎಕ್ಸ್ಪೋಷರ್ ಆಫ್ ಟು ಡೈವರ್ಸ್ ಮಾರ್ಕೆಟಿಂಗ್ ಫೋಕಸ್ಡ್ ಸ್ಟ್ರೀಮ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ ಗೈಸ್. ಅಂದರೆ ನಿಮಗೆ ಏನು ಬಂದಿಲ್ಲ ಅಂದ್ರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಪ್ರೊಫೆಷ್ನಲ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ನಿಮಗೆ ಟ್ರೈನ್ ಅನ್ನೋದು ಮಾಡ್ತಾರಂತೆ. ಸೊ ದಟ್ ನೀವು ಎಲ್ಲ ಕ್ಲಿಯರಾಗಿ ಕಲ್ತ್ಕೊಂಡು ಈ ಜಾಬ್ಗೆ ಅಪ್ಲೈ ಅನ್ನೋದು ಎಲ್ಲ ಜಾಬ್ ಅನ್ನೋದು ಮಾಡ್ಬೋದು ಅಂತ ಇಲ್ಲಿ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಅವರು ನಿಮ್ಮ ಕಡೆಯಿಂದ ಏನು ಬಯಸ್ತಿದ್ದಾರೆ ಅಂದರೆ ವಿಚ್ ಪ್ರೊಫೈಲ್ ಆರ್ ವಿ ಲುಕಿಂಗ್ ಫಾರ್ ಅಲ್ಲಿ ನೋಡ್ಬೋದು. ನೀವು ಮಲ್ಟಿ ಫಂಕ್ಷನಲ್ ಎನ್ವಿರಾನ್ಮೆಂಟಲ್ಲಿ ಲೈಕ್ ಎಫೆಕ್ಟಿವ್ ಆಗಿ, ಅಟ್ರಾಕ್ಟಿವ್ ಆಗಿ, ಲೈಕ್ ಲೇಸಿ ಇರಬಾರ್ದು ಸ್ನೇಹಿತರೆ. ಫುಲ್ ಆ್ಯಕ್ಟಿವ್ ಆಗಿ ಕೆಲಸ ಅನ್ನೋದು ಮಾಡಬೇಕಾಗಿರುತ್ತಂತೆ. ಮತ್ತು ಫಾಸ್ಟ್ ಮೂವಿಂಗ್ ಎನ್ವಿರಾನ್ಮೆಂಟ್ ಆ್ಯಂಡ್ ಮ್ಯಾನೇಜ್ ಟೈಮ್ ಎಫಿಷಿಯೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಫಾಸ್ಟ್ ಲರ್ನರ್ ಆಗಿರಬೇಕು ಮತ್ತು ಸ್ಟ್ರಾಂಗ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ಫ್ರೆಶ್ ಗ್ರ್ಯಾಜುಯೇಷನ್ ಆಗಿದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಗೈಸ್. ಬ್ಯಾಚುಲರ್ಸ್ ಡಿಗ್ರಿ ನಿಮ್ಮದು ಯಾವುದೇ ಸ್ಟ್ರೀಮಲ್ಲಿ ಆಗಿದ್ರೂ ನೀವು ಅಪ್ಲೈ ಅನ್ನೋದು ಮಾಡ್ಬೋದು. ಏನಾದರೂ ನಿಮಗೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಫೀಲ್ಡಲ್ಲಿ ಏನಾದರೂ ನಿಮಗೇನಾದರೂ ಡಿಗ್ರಿ ಅನ್ನೋದು ಆಗಿದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ಓಕೆ, ಒಳ್ಳೆ ಗುಡ್ ಸ್ಯಾಲ್ರಿ ಅನ್ನೋದು ಕೊಡ್ತಾರಂತೆ. ಇಂಗ್ಲೀಷ್ ಅನ್ನೋದು ನಿಮಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಬರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟಲ್ಲಿ ವಾಟ್ ಡು ವಿ ಆಫರಲ್ಲಿ ನೋಡ್ಬೋದು. ಇವರು ಪರ್ಮನೆಂಟ್ ಪೊಸಿಷನ್ ಆಗಿ ನಿಮಗೆ ಲೈಕ್ ಪಾರ್ಟ್ ಟೈಮ್ ಆ ರೀತಿ ಇರಲ್ಲ, ಪರ್ಮನೆಂಟ್ ಪೊಸಿಷನ್ ಅನ್ನೋದು ಇವರು ಕೊಡ್ತಾರಂತೆ ಗೈಸ್ ನಿಮಗೆ. ನೆಕ್ಸ್ಟ್ ಇಲ್ಲಿ ಆ ಕಂಪ್ನಿ ಕಡೆಯಿಂದ ನಿಮಗೆ ಒಳ್ಳೆ ಸ್ಯಾಲ್ರಿ ಅನ್ನೋದು ಸಿಗುತ್ತೆ ಮತ್ತು ಟ್ರೈನಿಂಗ್ ಅನ್ನೋದು ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು
ಅಟ್ರಾಕ್ಟಿವ್ ಪ್ಯಾಕೇಜ್ ಅನ್ನೋದು ಇರುತ್ತಂತೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅನ್ನೋದು ಇರುತ್ತಂತೆ ಗೈಸ್. ಹೈಬ್ರಿಡ್ ಮತ್ತು ರಿಮೋಟ್ ಆಪ್ಷನ್ 2 ಆಪ್ಷನ್ಸ್ ಅನ್ನೋದು ಕೊಟ್ಟಿದ್ದಾರೆ. ನೀವೇನಾದರೂ ಅವ್ರ ಆಫೀಸ್ಗೆ ಏನಾದರೂ ಹೋಗಬೇಕು ಅಂದರೆ ನೀವು ಹೈಬ್ರಿಡ್ನ ಚೂಸ್ ಮಾಡಿ ಆಫೀಸ್ಗೆ ಅನ್ನೋದು ಹೋಗ್ಬೋದು. ಹೈಬ್ರಿಡ್ ಅಂದರೆ ಆಫ್ ಡೇ ಅಂದರೆ ವೀಕಲ್ಲಿ ನಿಮಗೆ 3 ದಿವಸ ಆಫೀಸ್ ಇದ್ದರೆ 2 ಡೇಸ್ ನಿಮಗೆ ಮನೆಯಿಂದ ಇರುತ್ತೆ, ಆ ರೀತಿ ಇರುತ್ತೆ. ಲೈಕ್ ಯಾವ್ದು ಬೇಡ, ಹೈಬ್ರಿಡ್ ಬೇಡ, ನಮಗೆ ಮನೆಯಲ್ಲೇ ಕೆಲಸ ಮಾಡ್ತೀನಿ ಅಂದರೆ ಅದನ್ನು ಸಹ ನೀವು ಮಾಡ್ಕೋಬೋದು. ರಿಮೋಟ್ ಪೊಸಿಷನ್ನ ಚೂಸ್ ಮಾಡಿಕೊಂಡು ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆ, ಇಷ್ಟ ಆಗಿರುತ್ತೆ ಗೈಸ್. ಜಾಬ್ ರೋಲ್ ಮತ್ತು ಆ ಕಂಪ್ನಿ ಕಡೆಯಿಂದ ಏನೆಲ್ಲ ಆಫರ್ ಮಾಡ್ತಾರೆ ಅನ್ನೋದು ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಅಪ್ಲೈ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಓಕೆ, ಅಲ್ಲೇನಾದರೂ ಓಪನ್ ಆಗಿಲ್ಲ ಅಂದರೆ ಇಲ್ಲಿ ಮೇಲೆ ಸಹ ಇದೆ ಅಲ್ವಾ, ಅದನ್ನು ಸಹ ನೀವು ಅದನ್ನು ಸಹ ಕ್ಲಿಕ್ ಮಾಡಿದ್ರೆ ಅಪ್ಲೈ ಅನ್ನೋ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಓಕೆ, ಇಲ್ಲಿ ಸಹ ನೀವು ಚೆಕ್ ಮಾಡ್ಕೋಬೋದು. ಜಾಬ್ ಡೀಟೇಲ್ಸ್ .nestle.com ಅನ್ನೋ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಇದು. ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಅಲ್ಲ ಗೈಸ್. ಓಕೆ, ಸೊ ನೀವು ಅಷ್ಟೇ ಗೈಸ್, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ, ಕಂಪ್ನಿ ಬಗ್ಗೆ ರಿಸರ್ಚ್ ಅನ್ನೋದು ಮಾಡಿ, ನಂತರ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಅಪ್ಲೈ ನೋವು ಅಂತ ಕ್ಲಿಕ್ ಮಾಡಿದ್ದೀನಿ ಗೈಸ್. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಅಪ್ಲೈ ಆಪ್ಷನ್ ಒಂದು ನೋಡಿಸ್ತಿದೆ, ಅಪ್ಲೈ ವಿತ್ ಲಿಂಕ್ಡ್ಇನ್ ಅಂತ ನೋಡಿಸ್ತಿದೆ. ಏನಾದರೂ ನಿಮ್ಮ ಹತ್ರ ಲಿಂಕ್ಡ್ಇನ್ ಆ್ಯಪ್ ಇದ್ದರೆ ಅದರಿಂದ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಲ್ಲಿ ಅಪ್ಲೈ ಅಂತಿದೆ ಅಲ್ವಾ ಗೈಸ್, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೀಸ್ ವೈಟ್ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಂದು 20 ಸೆಕೆಂಡ್ಸ್ ಆದರೂ ಅದು ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ನಿಮಗೆ ಸೈನ್ ಇನ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ. ನೀವೇನಾದರೂ ಮುಂಚೆನೇ ಏನಾದರೂ ಈ ಅಕೌಂಟ್ ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಡೈರೆಕ್ಟ್ ನೀವು ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಕೊಟ್ಟು ನೀವು ಸೈನ್ ಇನ್ ಅನ್ನೋದು ಆಗ್ಬೋದು ಗೈಸ್. ಇಲ್ಲ ಫಸ್ಟ್ ನಾವು ಯಾವುದೂ ರಿಜಿಸ್ಟರ್ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಅಂದರೆ ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇದೆ ಅಲ್ವಾ, ನಾಟ್ ಎ ರಿಜಿಸ್ಟರ್ಡ್ ಯೂಸರ್ ಯೆಟ್, ಕ್ರಿಯೇಟ್ ಆನ್ ಅಕೌಂಟ್ ಅಂತಿದೆ ಅಲ್ವಾ, ಅಲ್ಲಿ ನೀವು ಕ್ರಿಯೇಟ್ ಆನ್ ಅಕೌಂಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಯೂಸರ್ ನೇಮಲ್ಲೋ ಯೂಸರ್ ನೇಮು ಲಾಸ್ಟ್ ನೇಮೆಲ್ಲ ಬರುತ್ತೆ. ಅದನ್ನು ಫಿಲ್ ಮಾಡಿ ಹೊಸದಾಗಿ ನೀವು ಇಮೇಲ್ ಅಡ್ರೆಸ್ನ ಕ್ರಿಯೇಟ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಇಮೇಲ್ ಅಡ್ರೆಸ್ಸಲ್ಲಿ ನೋಡ್ಬೋದು. ಹೊಸದಾಗಿ ನೀವು ಇವಾಗ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ನೋಡಿ ಗೈಸ್, ಸಂಧ್ಯಾ ನೆಸ್ಟೆಲ್ 123@gmail.com ಅಂತ ಯಾವುದಾದ್ರೂ ನೀವು ಈ ಜಾಬ್ಗೆ ಇಮೇಲ್ ಅಡ್ರೆಸ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಆ ಇಮೇಲ್ ಅಡ್ರೆಸ್ ಸೇಮ್ ಇಮೇಲ್ ಅಡ್ರೆಸ್ನ ನೀವು ಕೆಳಗಡೆ ಸಹ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಎ ಪಾಸ್ವರ್ಡ್ ಅಂತಿದೆ ಅಲ್ವಾ, ಅಲ್ಲಿ ಪಾಸ್ವರ್ಡ್ ಅನ್ನೋದು ಕ್ರಿಯೇಟ್ ಮಾಡಿಕೊಂಡು ಜಿಯೋಗ್ರಫಿಕಲ್ ಲೊಕೇಶನಲ್ಲಿ ಇಂಡಿಯಾ ಅಂತ ಹಾಕಿ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕ್ಲಿಕ್ ಮಾಡಿ ನಂತರ ಸೈನ್ ಇನ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ. ಸೈನ್ ಇನ್ ಆಗಿ ಆಮೇಲೆ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಗೈಸ್. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಾಗೂ ಅಷ್ಟೇ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಇಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಹೆಂಗಿರಬೇಕು ಏನು ಅಂತ. ಪಾಸ್ವರ್ಡ್ ಮಸ್ಟ್ ಬಿ 10 ಕ್ಯಾರೆಕ್ಟರ್ಸ್ ಲಾಂಗ್ ಇರಬೇಕಾಗಿರುತ್ತಂತೆ ಗೈಸ್. ಒಂದು ಅಪ್ಪರ್ ಕೇಸ್ ಲೆಟರ್ ಆಗಿರಬೇಕು, ಒಂದು ಲೋವರ್ ಕೇಸ್ ಲೆಟರ್ ಆಗಿರಬೇಕು, ಒಂದು ನಂಬರ್ ಆಗಿರಬೇಕು, ಒಂದು ಯಾವುದಾದ್ರೂ ಫುಲ್ ಸ್ಟಾಪ್ ಕಾಮ ಇರಬೇಕಾಗಿರುತ್ತಂತೆ. ಎಲ್ಲ ಕ್ಲಿಯರಾಗಿ ನೋಡಿಕೊಂಡು ಪಾಸ್ವರ್ಡ್ ಅನ್ನೋದು ಕ್ರಿಯೇಟ್ ಮಾಡಿಕೊಂಡು ಎಲ್ಲಾದರೂ ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಆ ಇಮೇಲ್ ಅಡ್ರೆಸ್ ಪಾಸ್ವರ್ಡ್ನ ಹಾಕಿ ಸೈನ್ ಇನ್ ಆಗಿ ನಂತರ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಗೈಸ್. ಇಷ್ಟ ಆಗಿರುತ್ತೆ ಇವತ್ತಿನ ವೀಡಿಯೋಲಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಗೈಸ್. ಓಕೆ, ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್, ಕರೆಕ್ಟಾಗಿರುವಂತಹ ನಂಬರ್ ಎಲ್ಲ ಕೊಡೋಕ್ಕೆ ಟ್ರೈ ಮಾಡಿ, ಸೊ ದಟ್ ಅವರು ನಿಮಗೆ ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಅನ್ನೋದು ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ರಿಪ್ಲೈ ಅನ್ನೋದು ಕೊಡ್ತೀನಿ. ನಿಮಗೇನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ಕಮೆಂಟ್ಸಲ್ಲಿ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ, ಮತ್ತು ನಂತರ ನನಗೆ ಸ್ಕ್ರೀನ್ಶಾಟ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ಸಾಕು, ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಸಹ ಕ್ರಿಯೇಟ್ ಮಾಡಿಕೊಡ್ತೀನಿ ಗೈಸ್. ಓಕೆ, ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ. ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಬಾಯ್. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಬಾಯ್.